ಬಂಗಾರಪೇಟೆ ತಾಲೂಕು ಹೈತಾಂಡಹಳ್ಳಿ ಬಳಿ ಬೆಂಗಳೂರು ಚೆನ್ನೈ ಹೆದ್ದಾರಿ ರಸ್ತೆ ಬದಿ ಸೌಲಭ್ಯ ಅಂತೇಳಿ ವೈ ಸ್ಪೇಸ್ ಎನ್ನೋ ಹೆಸರಿನಲ್ಲಿ ಇವತ್ತು ಶಂಕುಸ್ಥಾಪನೆ ಅಂತೇಳಿ ನಾನು ಪತ್ರಿಕೆಗಳಲ್ಲಿ ನೋಡಿದೆ. ಈ ಚೆನ್ನೈ ಮತ್ತು ಬೆಂಗಳೂರು ಎಕ್ಸ್ಪ್ರೆಸ್ ಕಾರಿಡಾರ್ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ನನ್ನ ಭಾಗದಲ್ಲಿ ಬಂಗಾರಪೇಟೆ ಸೂರಿಕುಂಟೆ ರಸ್ತೆ, ಬಂಗಾರಪೇಟೆ ಅರಟಿ ರಸ್ತೆ, ಕೋಲಾರ ಮುಖ್ಯ ರಸ್ತೆಯಿಂದ ಉದಕಳ ರಸ್ತೆ, ಕೆಜಿಎಫ್ ರಸ್ತೆಯಿಂದ ಹುನಗುಂದ ರಸ್ತೆ ಮತ್ತು ಮರಗಲ್ ರಸ್ತೆ ಸುಮಾರು 30 ಕೋಟಿಗೂ ಹೆಚ್ಚು ರಸ್ತೆಗಳನ್ನು ಇವರು ಹದಗೆಡಿಸಿದ್ದು, ಆ ರಸ್ತೆಗಳನ್ನು ನಾವು ಸರಿಪಡಿಸ್ಕೊಡ್ತೇವೆ ಅಂತೇಳಿ ಹಿಂದೆ ಜಿಲ್ಲಾಧಿಕಾರಿಗಳ ಮುಂದೆ ಆ ಚೆನ್ನೈ ಮತ್ತು ಆ ಬೆಂಗಳೂರು ಕಾರಿಡಾರ್ ಎಕ್ಸ್ಪ್ರೆಸ್ ಕಾರಿಡಾರ್ನ ಅಧಿಕಾರಿಗಳು ಬಚ್ಚಳಿಕೆಯನ್ನು ಬರ್ಕೊಟ್ಟಿದ್ದರು. ಇದರೊಟ್ಟಿಗೆ ರೈತರ ಜಮೀನುಗಳಿಗೆ ಮತ್ತು ಜನಸಾಮಾನ್ಯರಿಗೆ ರಸ್ತೆ ಬದಿಯಲ್ಲಿ ಸರ್ವಿಸ್ ರೋಡ್ ಮಾಡ್ತೀವಿ, ರೈತ ಜಮೀನುಗಳಿಗೆ ಆ ರಸಗೊಬ್ಬರಗಳನ್ನು ಸಾಗಿಸ್ಕೊಳ್ಳಲು ಮತ್ತು ಆ ಜಮೀನುಗಳಿಗೆ ಸಂಪರ್ಕಿಸೋದಕ್ಕಾಗಿ ಸರ್ವಿಸ್ ರಸ್ತೆಗಳನ್ನು ಮಾಡಿಸ್ಕೊಡ್ತೇವೆ ಎಂದ ಮಾತನ್ನು ಕೂಡ ಜಿಲ್ಲಾಧಿಕಾರಿ ಸಭೆಯಲ್ಲಿ ಅದನ್ನ ಅಧಿಕಾರಿಗಳು ಮಾತು ಕೊಟ್ಟಿದ್ದರು. ಇದರೊಟ್ಟಿಗೆ ನನ್ನ ಭಾಗದಲ್ಲಿ ಇವತ್ತು ನನ್ನ ತಾಲೂಕಿನಲ್ಲಿ ಅನೇಕ ರೈತರಿಗೆ ಇನ್ನೂ ಕೂಡ ಆ ಜಮೀನಿನ ಪರಿಹಾರ ಪೂರ್ತಿ ಕೊಟ್ಟಿಲ್ಲ. ರೈತರು ಸಂಘ ಸಂಸ್ಥೆಗಳು ಅನೇಕ ಹೋರಾಟಗಳನ್ನು ಮಾಡಿದ್ರು ಕೂಡ ಆ ಹೆದ್ದಾರಿ ಸಂಸ್ಥೆಯವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇವತ್ತು ಹೈತಾಂಡಹಳ್ಳಿ ಗ್ರಾಮದಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಮಾಡಬೇಕಾಗಿತ್ತು. ಅದು ನನಗೆ ಮಾಹಿತಿ ಕೊಡದೇನೆ ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಮತ್ತು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡದೆ ನೀವೆಲ್ಲ ರಸ್ತೆಗಳನ್ನು ಆಳಗೆಡುವಿ ಹಿಂದೆ ಬೀರಣ್ಣಹಳ್ಳಿ ಬಳಿ ನಮಗೆ ಒಂದು ವಿಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನು ಕೊಟ್ಟಿಲ್ಲ, ಸರ್ವಿಸ್ ರಸ್ತೆಗಳನ್ನು ಮಾಡಿಲ್ಲ. ಜೊತೆಗೆ ಏನು ನಮ್ಮ PWD RDP ರಸ್ತೆಗಳನ್ನು ತಾವು ಹಾಳು ಮಾಡಿದ್ರಿ ಅವನ್ನ ಸರಿಪಡಿಸ್ಕೊಳ್ಳಿಲ್ಲ. ಇವೆಲ್ಲವನ್ನು ಮಾಡದೆ ರೈತರಿಗೆ ಹಣ ಕೊಡದೆ ನೀವು ಇವತ್ತು ಇಲ್ಲಿ ಮಾಡ್ತಕ್ಕಂಥದ್ದು ಸಮಂಜಸ ಅಲ್ಲ. ನಾನು ಈ ರೈತರ ಸಮಸ್ಯೆಗಳು, ರಸ್ತೆಗಳ ಅಭಿವೃದ್ಧಿ, ನೀವು ಕೊಟ್ಟ ಮಾತಿನಂತೆ ಸರ್ವಿಸ್ ರಸ್ತೆಗಳು ಇವೆಲ್ಲವನ್ನು ಮಾಡದ ಹೊರತು ನೀವೇನೇ ಪೂಜೆ ಮಾಡಿಕೊಂಡ್ರೂ ಕೂಡ ನಾನು ನನ್ನ ಭಾಗದ ರೈತರು ಅಲ್ಲಿ ಕಾಮಗಾರಿ ಮಾಡಲಿಕ್ಕೆ ಬಿಡೋದಿಲ್ಲ. ಇವೆಲ್ಲವನ್ನು ಕೂಡ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ದು. ನೀವೇ ರಸ್ತೆಗಳನ್ನು ಹಾಳು ಮಾಡಿ ಮುಚ್ಚಳಿಕೆ ಬರ್ಕೊಟ್ಟಿದ್ದೀರಿ, ಆ ರಸ್ತೆಗಳನ್ನು ಸರಿ ಮಾಡ್ತಕ್ಕಂಥದ್ದು, ರೈತರ ಜಮೀನುಗಳಿಗೆ ಸರ್ವಿಸ್ ರಸ್ತೆಗಳನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಮುಗಿಸ್ಕೊಟ್ಟು ನೀವು ಧಾರಾಳವಾಗಿ ಮಾಡ್ಕೋಬೋದು. ಆದರೆ ಇದನ್ನು ಯಾವುದನ್ನು ಮಾಡದೆ ನಾವು ಮಾಡ್ತೀವಿ ಅಂದರೆ ಸಮಂಜಸ ಅಲ್ಲ. ಇದಕ್ಕೆ ನಾನು ಯಾರೂ ಕೂಡ ಗೌರವಾನ್ವಿತ ಸನ್ಮಿತ್ರ ಶಾಸಕ ಬಂಧುಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ದಯಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು. ನನ್ನ ಕ್ಷೇತ್ರದ ಕಾರ್ಯಕ್ರಮ, ಇಲ್ಲಿ ಭಾಗವಹಿಸಿದ ನಾವು ರೈತ ವಿರೋಧಿ ಕಟ್ಕೋಬೇಕಾಗ್ತದೆ, ಬಡವರ ವಿರೋಧಿಗಳಾಗ್ತೇವೆ ಮತ್ತು ಜನರ ಕೋಪಕ್ಕೆ ತುತ್ತಾಗ್ತೇವೆ. ಆ ನಿಟ್ಟಿನಲ್ಲಿ ದಯಮಾಡಿ ಈ ಅಧಿಕಾರಿಗಳು ಏನೇ ಮಾಡಿದ್ರು ಕೂಡ ಇದಕ್ಕೆ ಈ ಮೂರೂ ಕೆಲಸಗಳನ್ನು ಮಾಡದ ಹೊರತು ನಮ್ಮ ಬೆಂಬಲ ಇರೋದಿಲ್ಲ ಅಂಥೇಳಿ ನಾನು ಈ ಮೂಲಕ ಕ್ಷೇತ್ರದ ಶಾಸಕನಾಗಿ ಸ್ಪಡಿಸ್ತಿದ್ದೀನಿ. ನಾನು ಆ ಇನ್ವಿಟೇಷನ್ ನೋಡಿದೆ. ನನ್ನ ಕಾರ್ಯಕ್ರಮ, ನನ್ನ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅಧ್ಯಕ್ಷತೆ ಶಾಸಕರದಾಗಿರಬೇಕು. ಅದನ್ನು ಯಾರು ಪ್ರೋಟೋಕಾಲ್ ಮಾಡಿದಾರೋ ಗೊತ್ತಿಲ್ಲ. ಆದರೆ ಇದನ್ನು ಶಾಸಕರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಈ ಎಕ್ಸ್ಪ್ರೆಸ್ ಕಾರಿಡಾರ್ ಮಾಡಿದ್ದಾರೆ. ರೈತರಿಗೆ, ಬಡವರಿಗೆ ಮೋಸ ಮಾಡಿದ್ದಾರೆ. ರಸ್ತೆಗಳನ್ನು ಹಾಳುಗೆಡವಿ ಸರಿಪಡಿಸ್ತಿಲ್ಲ. ಇವೆಲ್ಲವನ್ನು ಮಾಡಿ ನಂತರ ಇದನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಸಂಬಂಧಪಟ್ಟವರಲ್ಲಿ ವಿನಂತಿಯನ್ನು ಮಾಡ್ತೇನೆ.